ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಎಲ್ಲರೂ ಕೂಡ ಶಿವರಾತ್ರಿ ಹಬ್ಬಕ್ಕೆ ತಯಾರಿ ಮಾಡ್ಕೋತಾ ಇದ್ದೀರಾ. ಮನೆ ಕ್ಲೀನ್ ಮಾಡೋದು, ಪೂಜಾ ರೂಮ್ ಕ್ಲೀನ್ ಮಾಡೋದು, ಹಾಗೆ ಪೂಜಾ ಸಾಮಗ್ರಿಗಳನ್ನೆಲ್ಲ ತಂದಿಟ್ಕೊಳ್ಳೋದು, ಈ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೋತಾ ಇದ್ದೀರಾ ಅಲ್ವಾ? ಇದ್ರ ಜೊತೆಗೆ ನಿಮಗೊಂದು ತುಂಬಾ ಉಪಯೋಗ ಆಗುವಂಥ ಒಂದು ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ತುಂಬ ಜನ ಮದುವೆ ಸೆಟ್ ಆಗ್ತಾ ಇಲ್ಲ. ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಮದುವೆ ಸೆಟ್ ಆಗ್ತಾ ಇಲ್ಲ, ತುಂಬ ನಿಧಾನ ಆಗ್ತಾ ಇದೆ. ಜಾತಕದಲ್ಲೂ ಕೂಡ ಯಾವುದೇ ರೀತಿ ದೋಷಗಳು ಇಲ್ಲ, ಎಲ್ಲನೂ ಪರಿಹಾರ ಮಾಡಿಸಿದ್ದೀವಿ ಅಂತ ಅನ್ನೋರು ಈ ಒಂದು ಸಣ್ಣ ಪರಿಹಾರ ಪ್ರಯತ್ನವನ್ನು ಮಾಡಿ ನೋಡಿ. ಪ್ರತಿಯೊಂದು ಕೂಡ ನಂಬಿಕೆ ಮೇಲೇ ನಿಂತಿರೋದು. ನಂಬಿಕೆನೇ ಜೀವನ, ನಂಬಿಕೆನೇ ದೇವರು ಅಲ್ವಾ? ಒಂದು ಪಾಸಿಟಿವ್ ಎನರ್ಜಿ ಇದೆ ದೈವದ ರೂಪದಲ್ಲಿ ಅಂತ ಅಂದಮೇಲೆ ಪ್ರತಿಯೊಂದನ್ನು ಕೂಡ ನಾವು ನಂಬಿಕೆಯಿಂದನೇ ಮಾಡಬೇಕು. ಅದರಲ್ಲಿ ಇದು ಕೂಡ ಒಂದು. ಈಗ ಶಿವರಾತ್ರಿ ಹಬ್ಬ ಆದಮೇಲೆ ಮರುದಿನ ಎಲ್ಲ ಶಿವನ ದೇವಸ್ಥಾನಗಳಲ್ಲೂ ಕೂಡ ಅಥವಾ ಕೆಲವು ಕಡೆ ಗಿರಿಜಾ ಕಲ್ಯಾಣೋತ್ಸವ ನಡೀತಾ ಇರತ್ತೆ. ಅಲ್ಲಿಂದ ಅಕ್ಷತೆನ ತೊಗೊಂಡು ಬಂದು ಒಂದು ಗುರುವಾರದ ದಿನ ಸಂಜೆ ಹೊತ್ತು 5 ಜನ ಮುತ್ತೈದೆಯರು, ಹುಡುಗ ಅಥವಾ ಹುಡುಗಿ ಯಾರಿಗೆ ಮದುವೆ ಸೆಟ್ ಆಗ್ತಾ ಇಲ್ವೋ ಅವರು ಈ ರೀತಿ ಅವರನ್ನು ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂರಿಸಿ ಅವರಿಗೆ 5 ಜನ ಮುತ್ತೈದೆಯರು ಕುಂಕುಮನ ಹಚ್ಚಿ ಅವರು ತಂದಿರುವಂಥ ಅಕ್ಷತೆಯಿಂದ ಅವರಿಗೆ ಒಂದು ಶಾಸ್ತ್ರ ಮಾಡೋದು. ಶಾಸ್ತ್ರಗಳು ಒಬ್ಬೊಬ್ಬರ ಕಡೆ ಒಂದೊಂದು ರೀತಿ ಇರುತ್ತೆ. ಹಾಗಾಗಿ ನಿಮ್ಮ ಕಡೆ ಯಾವ ರೀತಿಯಲ್ಲಿ ನೀವು ಶಾಸ್ತ್ರಗಳನ್ನ ಮಾಡ್ತಿರೋ ಅದೇ ರೀತಿಯೇ ಮಾಡಬಹುದು. ನಾನು ಇವತ್ತು ಏನು ನಿಮಗೆ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ, ಇವರು ನಾವೀಗಿರುವಂಥ ಹೊಸ ಮನೆ ಹತ್ತಿರ ಇರೋ ನಮ್ಮ ನೇಬರ್. ಈ ಹುಡುಗನಿಗೂ ಕೂಡ ಅಷ್ಟೇ ಮದುವೆ ಸೆಟ್ ಆಗ್ತಾ ಇರಲಿಲ್ಲ. ಹಾಗಾಗಿ ಅವರು ಅವರ ಮನೆ ದೇವರಿಗೆ ಹೋದಾಗ ಅಲ್ಲಿ ಗಿರಿಜಾ ಕಲ್ಯಾಣೋತ್ಸವ ನಡೀತಾ ಇತ್ತು. ಅಲ್ಲಿಂದ ಅಕ್ಷತೆನ ತೊಗೊಂಡು ಬಂದು ಒಂದು ಗುರುವಾರ ಸಂಜೆ ಈ ರೀತಿ ನಮ್ಮನ್ನೆಲ್ಲ ಕರೆಸಿ ಆ ಹುಡುಗನಿಗೆ ಶಾಸ್ತ್ರ ಮಾಡಿ ಆರತಿಯನ್ನು ಮಾಡಿಸಿದ್ರು. ಕೊನೆಯಲ್ಲಿ ಸಾಮೂಹಿಕವಾಗಿ ಆ ಹುಡುಗ ಆಶೀರ್ವಾದನ ತೊಗೊಂಡ್ರು. ಇದರಿಂದ 20 ದಿನದಲ್ಲಿ ಆ ಹುಡುಗನಿಗೆ ಮದುವೆ ಸೆಟ್ ಆಯಿತು. ನಾನು ಯಾವುದೇ ವಿಚಾರ ನಿಮಗೆ ಶೇರ್ ಮಾಡಿದ್ರು ಕೂಡ ನನಗೆ ಅದರಿಂದ ರಿಸಲ್ಟ್ ಬಂದಿದ್ರೆ ಮಾತ್ರನೇ ನಾನು ಶೇರ್ ಮಾಡೋದು. ಮೊದಲು ಶಾಸ್ತ್ರ ಮಾಡಿದ್ದು ಅವರ ಅಕ್ಕ, ಆಮೇಲೆ ಅವರ ತಾಯಿ ಮಾಡ್ತಾ ಇದ್ದಾರೆ, ಆಮೇಲೆ ನಾವು ಅಕ್ಕಪಕ್ಕದ ಮನೆಯವರೆಲ್ಲ ಒಬ್ರೊಬ್ಬರಾಗಿ ಆ ಹುಡುಗನಿಗೆ ಶಾಸ್ತ್ರ ಮಾಡ್ತಾಯಿದ್ದೀವಿ. ಇವರು ಉತ್ತರ ಕರ್ನಾಟಕದ ಕಡೆಯವರು. ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳಿಗೆ ಈ ರೀತಿ ಮಾಡಬಹುದು. ನಮ್ಮಲ್ಲೂ ಕೂಡ ಇಂಥ ಪದ್ಧತಿಗಳು ಇದೆ. ಈಗ ನಾವು ಯಾವುದೇ ಮದುವೆಗೆ ಹೋದಾಗ ಅಲ್ಲಿ ಮದುಮಕ್ಕಳ ತಲೆ ಮೇಲೆ ಹಾಕಿರೋಂಥ ಅಕ್ಷತೆಯನ್ನು ತೊಗೊಂಡು ಬಂದು ನಮ್ಮ ಮನೆಗಳಲ್ಲಿ ಅಥವಾ ನಮಗೆ ಪರಿಚಯದವ್ರು ಯಾರಾದರೂ ಇನ್ನೂ ಮದುವೆ ಸೆಟ್ ಆಗ್ತಾಯಿಲ್ಲ ಅಂದರೆ ಅವ್ರಿಗೆ ತಲೆ ಮೇಲೆ ಹಾಕೋದು, ಆಶೀರ್ವಾದ ಮಾಡೋದು, ಈ ಥರ ಎಲ್ಲ ಮಾಡ್ತಾ ಇರ್ತೀವಿ. ಅಥವಾ ಶ್ರೀನಿವಾಸ ಕಲ್ಯಾಣೋತ್ಸವ ನಡೀತಾ ಇರುವಂಥ ಜಾಗದಲ್ಲೂ ಕೂಡ ಅಷ್ಟೇ, ಸೀತಾ ಕಲ್ಯಾಣ ನಡೀತಾ ಇರುವಂಥ ಕಡೆನೂ ಅಷ್ಟೇ ಅಕ್ಷತೆಗಳನ್ನ ತೊಗೊಂಡು ಬಂದು ಹಾಕ್ತಾ ಇರ್ತೀವಿ. ಎಲ್ಲ ರೀತಿ ಪ್ರಯತ್ನಗಳನ್ನು ಮಾಡಬೇಕು. ಈ ಒಂದು ವಿಡಿಯೋನ ಮಾಡಿಕೊಂಡು ಸುಮಾರು 2 ತಿಂಗಳಾಗಿತ್ತು. ಆದರೆ ನಾನು ಆ ಹುಡುಗನಿಗೆ ಮದುವೆ ಸೆಟ್ ಆದಮೇಲೆ ಈ ವಿಡಿಯೋನ ಪೋಸ್ಟ್ ಮಾಡಬೇಕು ಅಂಥೇಳಿ ಹಾಗೆ ಇಟ್ಕೊಂಡಿದ್ದೆ. ಅದೇ ರೀತಿ ಈಗ ಈ ಹುಡುಗನಿಗೆ ಮದುವೆ ಸೆಟ್ ಆಗಿದೆ. ಇದೇ ತಿಂಗಳು 20ನೇ ತಾರೀಕು ಮದುವೆ ಇದೆ. ಆ ಮದುವೆಯ ಇನ್ವಿಟೇಷನ್ ಕಾರ್ಡ್ ಕೂಡ ಬಂತು ನೋಡಿ, ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಖುಷಿಯಿಂದ ಇನ್ವಿಟೇಷನ್ ಕಾರ್ಡ್ ಜೊತೆಗೆ ಅವರು ಸೀರೆ ಕೂಡ ಕೊಟ್ಟಿದ್ದಾರೆ. ಎಷ್ಟು ಖುಷಿ ಆಯಿತು ಅಂದರೆ ತುಂಬ ಚೆನ್ನಾಗಿದೆ. ಸೀರೆ ಅಂತೂ ತುಂಬ ಇಷ್ಟ ಆಯಿತು. ಒಂದು ರೀತಿ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಾವೆಲ್ಲ ಈಗ ಹೊಸ ಪರಿಚಯ ಇಲ್ಲಿ, ಆದರೂ ಈ ಥರ ಸೀರೆ ಎಲ್ಲ ಕೊಡಿಸು ಎಷ್ಟೋ ವರ್ಷದಿಂದ ತುಂಬ ಕ್ಲೋಸ್ ಆಗಿದ್ದೀವೇನೋ ಅನ್ನೋವಂಥ ಫೀಲಿಂಗು. ತುಂಬಾ ಖುಷಿ ಆಯಿತು. ಇದೆಲ್ಲ ಒಂದು ರೀತಿ ಋಣಗಳು ಅಲ್ವಾ, ನಾವು ಯಾವಾಗ ತೀರಿಸ್ತೀವೋ ಏನೋ ಗೊತ್ತಿಲ್ಲ, ಆದರೂ ತುಂಬಾ ಖುಷಿ ಆಯಿತು. ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಮತ್ತು ಈ ವಿಡಿಯೋ ನೋಡ್ತಾ ಇರೋರೆಲ್ಲರೂ ಕೂಡ ನವೀನ್ ಮತ್ತು ಹೇಮಾ ಇವರ ವೈವಾಹಿಕ ಜೀವನ ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡಿ. ಅದನ್ನ 21 ಮಂಗಳವಾರ ಗಣೇಶನ ದೇವಸ್ಥಾನಕ್ಕೆ 21 ಅಥವಾ ಎಷ್ಟು ಸಿಗುತ್ತೋ ಅಷ್ಟು 21 ಮಂಗಳವಾರ. ಯಾಕಂದ್ರೆ ನನ್ನ ಫ್ರೆಂಡ್ ಮಾಡಿದ್ರು ಅವ್ರ ಮಗನಿಗೋಸ್ಕರ, ಅವ್ನು ಚೆನ್ನಾಗಿ ಸೆಟ್ ಆಯ್ತು, ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ ತುಂಬ ಆಯಿತು, ಖಂಡಿತ ಮಾಡೋಣ. ಅವರು ತಮಿಳ್ನಾಡಿಗೆಲ್ಲ ಹೋಗಿದ್ರು, ಕಲ್ಯಾಣ ಸುಂದರೇಶ್ವರ ದೇವಸ್ಥಾನ ಇದೆಯಲ್ಲ ಅಲ್ಲಿ ಹೋಗಿ ಅಲ್ಲಿ ಕಲ್ಯಾಣದ್ದು ಮಾಲೆ ಎಲ್ಲ ಮಾಡಿಸಿ ತೊಗೊಂಡ್ಬಂದು ಮನೆ ಪೂಜೆ ಮಾಡಿದ್ರು. ಎಲ್ಲ ಕಡೆಯೂ ಸೆಟ್ ಆಯಿತು, ಚೆನ್ನಾಗಿದೆ ಮದುವೆ ಎಲ್ಲ ಆಯಿತು. ಅವ್ರು ಹೇಳ್ತಾರೆ ಇಲ್ಲೇ ಈಗ ಇದನ್ನ ಮಾಡ್ಬೋದು, ಗಣೇಶನ ದೇವಸ್ಥಾನಕ್ಕೆ ಹೂ ಕೊಡೋದನ್ನ ಮಾಡ್ಬೋದು. ಇಲ್ಲೇ ಇದೆಯಲ್ಲ ಹತ್ರದಲ್ಲಿ
ನಾನು ನೋಡ್ತೀನಿ ಬೆಳಿಗ್ಗೆ ಯಾವಾಗೋ ಹೊತ್ತು ತೆಗಿತಾರೆ ಯಾವಾಗ ತೆಗಿತಾರೆ ಅನ್ನೋದೇ ಗೊತ್ತಿಲ್ಲ. ಹಂಗೆ ನಮ್ಮ ಕಡೆ ಬೇಗ ಅಲ್ಲಿ ಅತಿಗುಪ್ಪೆಗೆ ಮತ್ತೆ ಪಾಪರೆಡ್ಡಿ ಪಡೆದಾಗ ಬೇಗ ತೆಗಿಯೋರು. ಹೌದು, ನಮ್ಮ ಆ ಏರಿಯಾದಲ್ಲೆಲ್ಲ ಹಂಗೇನೆ ಬೇಗ ತೆಗ್ದಿರ್ತಾರೆ. ನಮ್ಗೆಲ್ಲ 5:30 6 ಗಂಟೆ ಹಂಗೆಲ್ಲ ಹೋಗಿ ಅಭ್ಯಾಸ. ಇಲ್ಲಿ ನೋಡಿದ್ರೆ 7:30 8 ಗಂಟೆ ಆದ್ರೂ ಯಾವಾಗ ರೈತರು ಅವರು ಶಿವನ ದೇವಸ್ಥಾನದಲ್ಲಿ ಅವರೇ ಪೂಜೆ ಮಾಡೋದಂತೆ. ಅಲ್ಲಿ ಮಾಡಿ ಬಂದು ಅವ್ರ ಟೈಮ್ ಇದ್ದಾಗ ಮಾಡ್ತಾರೆ. ನಿಜ ಹೇಳಬೇಕು ಅಂದರೆ ಇದೆಲ್ಲ ಕೂಡ ದೇವರ ಆಶೀರ್ವಾದ, ದೇವರ ಇಚ್ಛೆ ಇರುತ್ತೆ. ಏನೇ ಇದ್ದರೂ ಕೂಡ ನೋಡಿ, ಜಾತಕ ಚೆನ್ನಾಗಿದೆ, ಯಾವುದೇ ರೀತಿ ದೋಷ ಇಲ್ಲ, ನಾವು ಏನೇ ಪರಿಹಾರ ಮಾಡ್ಕೋಬೇಕಾಗಿಲ್ಲ, ಇಂಥದ್ದನ್ನೆಲ್ಲ ನಾವು ನಂಬಲ್ಲ ಅಂತ ಯಾರು ಏನೇ ಹೇಳ್ಬೋದು. ಆದರೆ ದೈವ ಇಚ್ಛೆ ಏನಿರುತ್ತೋ ಯಾರಿಗೆ ಗೊತ್ತು ಅಲ್ವಾ? ಈ ರೀತಿ ಅಕ್ಷತೆ ತಂದು ಹಾಕಿದ್ದೀವಿ, ಮಿಕ್ಕಿದೆಲ್ಲ ದೇವ್ರು ನೋಡ್ಕೋತಾರೆ ಅಂತ ಸುಮ್ಮನೆ ಇರಬಾರ್ದು. ನಮ್ಮ ಪ್ರಯತ್ನ ನಾವು ಮಾಡ್ತಾ ಇರಬೇಕು, ಹುಡುಕಾಟ ನಡೆಸ್ತಾನೆ ಇರಬೇಕು. ಆ ದೇವಿ ಆಶೀರ್ವಾದದಿಂದ ಒಳ್ಳೆಯ ಸಂಬಂಧನೇ ಹುಡ್ಕೊಂಡು ಬರುತ್ತೆ. ಆರತಿ ಎಲ್ಲ ಆದಮೇಲೆ ನಮಗೂ ಕೂಡ ಅರಿಶಿನ ಕುಂಕುಮ ತಾಂಬೂಲ ಎಲ್ಲ ಕೊಟ್ಟು ತಿನ್ನೋದಕ್ಕೆ ಸ್ವೀಟು ಕೂಡ ಕೊಟ್ಟು ಕಳಿಸಿದ್ರು. ಇವರು ಉತ್ತರ ಕರ್ನಾಟಕದ ಕಡೆಯವರು. ಅವ್ರ ಕಡೆ ಸ್ಪೆಷಲ್ ಆಗಿರುವಂಥ ಮಿರ್ಚಿ ಬಜ್ಜಿನ ಮಾಡಿಕೊಟ್ಟಿದ್ರು. ತುಂಬ ಚೆನ್ನಾಗಿ ಮಾಡಿದರು. ಎಲ್ಲನೂ ಕೂಡ ಕಂಪ್ಲೀಟಾಗಿ ನನಗೆ ಶೇರ್ ಮಾಡೋದಕ್ಕಾಗಲಿಲ್ಲ. ಇನ್ನೂ ಕೂಡ ಸಮಯ ಇದೆ. ನಿಮ್ಮ ಮನೆ ಹತ್ತಿರ ಇರೋಂಥ ಶಿವನ ದೇವಸ್ಥಾನದಲ್ಲಿ ಮುಂಚಿತವಾಗಿ ಹೋಗಿ ವಿಚಾರಿಸಿ ಎಲ್ಲಿ ಗಿರಿಜಾ ಕಲ್ಯಾಣೋತ್ಸವ ನಡೆಯುತ್ತೆ ಅಂತ. ಆ ದಿನ ಅಕ್ಷತೆ ತೊಗೊಂಡು ಬಂದು ಇಟ್ಕೊಳ್ಳಿ. ಮುಂದೆ ಬರುವಂಥ ಯಾವುದೇ ಗುರುವಾರದ ದಿನ ಸಂಜೆ ಈ ರೀತಿ ಹುಡುಗ ಅಥವಾ ಹುಡುಗಿಯನ್ನು ಕೂರಿಸಿ ಆ ಅಕ್ಷತೆನ 5 ಜನರ ಕೈಲಿ ಅವರ ತಲೆ ಮೇಲೆ ಹಾಕಿಸಿ ಅವರಿಗೆ ಆರತಿ ಮಾಡಿ ಆನಂತರ ಈ ರೀತಿ ಆಶೀರ್ವಾದ ಮಾಡಬೇಕು. ಆಮೇಲೆ ಬಂದಿರೋಂಥ ಹೆಣ್ಮಕ್ಳಿಗೆ ಕುಂಕುಮ ತಾಂಬೂಲ ಎಲ್ಲ ಕೊಟ್ಟು ಕಳಿಸ್ಬೇಕು.